ಶ್ರದ್ಧೆಯಿಂದ ನಿರ್ವಹಿಸುವ ಎಂಬುದನ್ನು ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಇದರ ಮೇಲ್ಮೆಗಾಗಿ ಶ್ರಮಿಸುವ ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಅದರ ಕೀರ್ತಿ ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗ ವಿಶ್ವಶಾಂತಿಗಾಗಿ ಎಲ್ಲರೂ 1 ನಿಮಿಷದ ಮೌನಾಚರಣೆಯನ್ನು ಆಚರಿಸೋಣ. ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಯುನೈಟೆಡ್ ಅನ್ನುವ ನೂತನ ಕ್ಲಬ್ ಅನ್ನು ಇಲ್ಲಿ ಸ್ಥಾಪಿಸ್ತಾ ಇದ್ದೀವಿ. ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಈ ಕ್ಲಬ್ ಆಗಲು ಕಾರಣ ನಮ್ಮ ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್ ಅವರಿಗೆ ನನ್ನ ಧನ್ಯವಾದಗಳು ಹೇಳುತ್ತೇನೆ. ಯಾಕೆಂದ್ರೆ ಈ ಏರಿಯಾದಲ್ಲಿ ನಮ್ಮ ಲಯನ್ಸ್ ಬೆಳೀತಾ ಇದೆ ಅಂದರೆ ತುಂಬಾ ಸಂತೋಷ. ಮತ್ತೆ ಜಿಗಣಿ, ಆನೇಕಲ್ಲು, ಚಂದಾಪುರ ತಾಲೂಕಲ್ಲಿ ನಿಮಗೆ ನಾವು ಸೇವೆ ಮಾಡಲು ಒಂದು ಅನುಕೂಲವಾಗುತ್ತೆ. ಯಾಕೆಂದ್ರೆ ನಮ್ಮ ಲಯನ್ಸ್ ಫ್ಯಾಮಿಲಿ ಬಂಧುಗಳು ಬೆಳೆದ್ರೆ ಇವಾಗ ನಮ್ಮಲ್ಲಿ ಇರುವ ಸಮಾಜ ಸೇವೆ ಮಾಡೋದಕ್ಕೆ ನಮಗೂ ಒಂದು ಅವಕಾಶ ಸಿಗುತ್ತೆ ಇಲ್ಲಿ. ಯಾಕಂದ್ರೆ ಎಷ್ಟೋ ಕೊರತೆಗಳಲ್ಲಿ ಇರುತ್ತವೆ. ಆದಷ್ಟು ಮಟ್ಟಿಗೆ ಇವತ್ತು ನೋಡಿ, ಇವತ್ತು ಸ್ಟಾರ್ಟಿಂಗ್ ಅಲ್ಲೇ ಒಳ್ಳೆ ಹೆಲ್ತ್ ಕ್ಯಾಂಪ್, ಆರೋಗ್ಯ ಶಿಬಿರ ನಡೆಸ್ತಾ ಇದ್ದಾರೆ. ಇದು ನಮ್ಮ ಜನಸಂಖ್ಯೆಗೆ ಎಷ್ಟೋ ಉಪಯೋಗ ಆಗುತ್ತೆ. ಸೊ ನಾವು ಲಯನ್ಸ್ ಮುಖ್ಯ ನಮ್ಮದು ಜನಸೇವೆ ಮಾಡಬೇಕು, ಎಲ್ಲರೂ ಒಂದು ಒಳ್ಳೆಯ ಮಟ್ಟದಲ್ಲಿ ಜೀವನ ನಡೆಸಬೇಕು ಅನ್ನೋದು ನಮ್ಮ ಗುರಿ ಇದೆ. ಈ ಇದರಲ್ಲಿ ನಾವು ತುಂಬಾ ಮೆಂಬರ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ಆಗ ನಮಗೆ ಇದು ಒಂದು ಅವಕಾಶ. ಇಲ್ಲ ಅಂದ್ರೆ ಇಷ್ಟು ದೂರ ಬಂತು, ನಾವು 200 ದೇಶದಲ್ಲಿದ್ದೀವಿ. ಇವಾಗ ನಿಮ್ಮದು ಒಂದು ಕ್ಲಬ್ ಇದರಲ್ಲಿ ಸೇರ್ತಾ ಇದ್ದೀರಾ. ನಮ್ಮ ಜಿಲ್ಲೆ 317E ಅಲ್ಲಿ 76 ಕ್ಲಬ್ಗಳಿದ್ದಾವೆ. ಅಂದ್ರೆ ಜಿಗಣಿಯಿಂದ ಹಿಡಿದು ಬೆಂಗಳೂರು, ಮತ್ತೆ ಮಾಲೂರು, ಕೋಲಾರ, ಬಂಗಾರಪೇಟೆ, ಮತ್ತೆ ಚಿತ್ತೂರು, ತಿರುಪತಿ, ನಗರಿವರೆಗೂ ಹರಡಿದೆ. ಅದರಲ್ಲಿ ಈ 76 ಕ್ಲಬ್ ಜೊತೆಗೆ 77ನೇ ಕ್ಲಬ್ ಜಿಗಣಿ ಯುನೈಟೆಡ್ ಸೇರ್ತಾ ಇದೆ. ಸೊ ಈ ಕ್ಲಬ್ಗೆ ಒಳ್ಳೇದಾಗಲಿ ಮತ್ತೆ ಯಶಸ್ವಿಯಿಂದ ನಡೆದುಕೊಂಡು ಹೋಗಿ. ನಮ್ಮ ಜಿಗಣಿ ಟೌನ್ ಅವರು ಒಂದು ನಿಮಗೆ ಎಕ್ಸಾಂಪಲ್. ಸೊ ಅವರು ನಿಮಗೆ ಗೈಡ್ ಮಾಡ್ತಾರೆ. ಮೋಹನ್ ಕುಮಾರ್ ಅವರು ನಿಮಗೆ ಗೈಡಿಂಗ್ ಲೈನ್. ಸೊ ಇವತ್ತು ನಾನು ಜಿಲ್ಲಾ ಗವರ್ನರ್ ಆಗಿ ಈ ಕ್ಲಬ್ನ ಇನಾಗ್ರೇಟ್ ಮಾಡೋದು ನನ್ನ ಭಾಗ್ಯ ಮತ್ತು ಅದೃಷ್ಟ ಅನ್ಕೊಳ್ತೀನಿ. ಸೊ ಈ ಸಭೆಯ ಎಲ್ಲ ಮುಖ್ಯಸ್ಥರು ಎಲ್ಲರೂ ನೆರವೇರುವವರ ಮುಂದೆ ನಾನು ಈಗ ನಿಮ್ಮದು ಬ್ಯಾನರ್ ಪ್ರೆಸೆಂಟೇಷನ್ ಮಾಡಿ ಜಿಗಣಿ ಯುನೈಟೆಡ್ ಇದನ್ನ ಜಿಗಣಿ ಟೌನ್ ಕ್ಲಬ್ ತುಂಬಾ ಚೆನ್ನಾಗಿ ಇಲ್ಲಿ ಒಂದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಂಥ ಸಮಯದಲ್ಲಿ ಇಲ್ಲಿ ಹೆಚ್ಚು ಇನ್ನೂ ಕ್ಲಬ್ಗಳ ಅವಶ್ಯಕತೆ ತುಂಬಾ ಇತ್ತು. ಈಗ ಆಲ್ರೆಡಿ ಆನೇಕಲ್, ರಾಗಿನಾಡು ಒಂದು ಕ್ಲಬ್ ಆಗಿದೆ, ಸರ್ಜಾಪುರದಲ್ಲಿದೆ. ಈಗ ಮತ್ತೊಮ್ಮೆ ಇನ್ನೊಂದು ಕ್ಲಬ್ ಮಾಡೋದಕ್ಕೆ ನಾವು ಚಂದಾಪುರದ ಪಕ್ಕದಲ್ಲೇ ಒಂದು ಆಯೋಜನೆ ಮಾಡ್ಕೊಂಡಿದ್ದೀವಿ. ಸೊ ಅಂತ ಒಂದು ಜಿಗಣಿ ಒಂದು ವಿಸ್ತಾರ ತುಂಬಾ ದೊಡ್ಡದು. ಸೊ ನಮ್ಮ ಲಯನ್ಸ್ ಕ್ಲಬ್ ಅಲ್ಲಿ ಒಂದು ನಿಯಮ ಇದೆ, ಹೆಚ್ಚಿನ ಕೈಗಳು ಹೆಚ್ಚಿನ ಸೇವೆ ಮಾಡ್ತವೆ ಅಂತ. ಒಬ್ಬರ ಕೈಯಲ್ಲೇ ಎಲ್ಲ ಸೇವೆ ಮಾಡೋದಕ್ಕಾಗಲ್ಲ. ಅಂತ ಒಂದು ಜಿಗಣಿ ಟೌನ್ಗೆ ಒಂದು ಸಹಾಯಕವಾಗಿ ನಿಂತಂತ ಈ ಜಿಗಣಿ ಯುನೈಟೆಡ್ ಕ್ಲಬ್ ತಂದಿರತಕ್ಕಂಥ ನಮ್ಮ ರಾಮಾಂಜನೇಯನವರಿಗೆ ಮೊದಲನೆಯದಾಗಿ ನನ್ನ ಅಭಿನಂದನೆಗಳು. ಹಾಗೂ ಅವರಿಗೆ ಸಹಕಾರ ಕೊಟ್ಟಂತ ನಮ್ಮ ಒಂದು ಆತ್ಮೀಯ ಗೆಳೆಯರಾದ ಲಯನ್ ಮೋಹನ್ ರವರಿಗೂ ಮತ್ತು ಆಂಥೋನಿ ರವರಿಗೂ ನನ್ನ ಅಭಿನಂದನೆಗಳು ತಿಳಿಸ್ತಾ, ಲಯನ್ಸ್ ಕ್ಲಬ್ ಅನ್ನೋದು ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ. ನನ್ನ ಒಂದು ಈಗ ಕಾರ್ಯಕ್ರಮ ಏನಪ್ಪ ಅಂತಂದರೆ, ಈಗ ಹೊಸದಾಗಿ ಸೇರ್ತಾ ಇರೋಂಥ ಲಯನ್ಸ್ ಮೆಂಬರ್ಸ್ಗಳಿಗೆ ಒಂದು ಇಂಡಕ್ಷನ್ ಪ್ರೋಗ್ರಾಮ್, ಅದೇ ಪದಗ್ರಹಣ, ಅವ್ರಿಗೆ ಒಂದು ಪ್ರತಿಜ್ಞೆ ಮಾಡಿಸುವಂಥದ್ದು. ಅದಾದ ನಂತರ ಪ್ರತಿಯೊಬ್ಬರ ಒಂದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ರಾಮಚಂದ್ರನ್ ಸರ್ ಅವರ ಅಧ್ಯಕ್ಷತೆ ಇದರಲ್ಲಿ ತಿಳಿಸ್ತಾರೆ. ಸೊ ಈಗ ನಿಮ್ಮನ್ನು ಇಲ್ಲಿಗೆ ವೇದಿಕೆ
ಕಿರುಪರಿಚಯ ಮಾಡಿಕೊಡ್ತೀನಿ. ಈಗ ಆಲ್ರೆಡಿ ನೀವು ಮೆಂಬರ್ಸ್ ಆಗಿರೋಂಥವ್ರಿಗೆ ನಮ್ಮ ಸಹೋದ್ಯೋಗಿಗಳು ನಿಮಗೆ ತಿಳಿಸಿರ್ತಾರೆ. ಆದರೂ ಬೇರೆಯವರೆಲ್ಲ ಇಲ್ಲಿ ಸೇರಿರೋದ್ರಿಂದ ಸೊ ಎಲ್ಲರಿಗೂ ನಮ್ಮ ಲಯನ್ಸ್ ಕ್ಲಬ್ ಒಂದು ಪರಿಚಯ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ. ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯು ಒಂದು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಲಯನ್ಸ್ ಕ್ಲಬ್, ಅದೀಗ ಲಯನ್ಸ್ ಇಂಟರ್ನ್ಯಾಷನಲ್ ಅಂತ ನಾಮಕರಣ ಮಾಡಲಾಗಿದೆ. ಇದು 1917ರಲ್ಲಿ ಚಿಕಾಗೋದ ಇಲಿನಾಯ್ಸ್, ಅಂದರೆ ಅಮೆರಿಕ ನಗರದ ಚಿಕಾಗೋದ ಇಲಿನಾಯ್ಸ್ ನಗರದಲ್ಲಿ ಮೆಲ್ವಿನ್ ಜೋನ್ಸ್ ಅವರಿಂದ ಸ್ಥಾಪಿಸಲ್ಪಟ್ಟಿತ್ತು. ಅಂದರೆ 1917 ಅಂದರೆ ಈಗ 2024ರಲ್ಲಿ ಇದ್ದೀವಿ. ಆಲ್ಮೋಸ್ಟ್ 108 ವರ್ಷ ಆಗಿದೆ ನಮ್ಮ ಒಂದು ಸಂಸ್ಥೆಗೆ. 100 ವರ್ಷ ಉಳಿಯುವಂಥ ಸಂಸ್ಥೆ ಅಂದರೆ ಅದು ಸಾಮಾನ್ಯ ಸಂಸ್ಥೆ ಅಲ್ಲ. ಅಂತ ಒಂದು ಸಂಸ್ಥೆ ಈಗ ಪ್ರಸ್ತುತ ಅಮೆರಿಕದ ಇಲಿನಾಯ್ಸ್ನ ಓಕ್ ಬ್ರೂಕ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಈ ಸಂಸ್ಥೆಯು ಪ್ರಪಂಚಾದ್ಯಂತ 200ಕ್ಕೂ ಹೆಚ್ಚು ದೇಶಗಳಲ್ಲಿ ಇದೆ. ಈಗ ಏನು ಈ ಕ್ಲಬ್ ಆಗ್ತಾ ಇದೆ, ಇಂಥ ಕ್ಲಬ್ಗಳು 200ಕ್ಕೂ ಹೆಚ್ಚು ದೇಶಗಳಲ್ಲಿ ದಿನದ 24 ಗಂಟೆನೂ ಸೇವೆ ಮಾಡ್ತಾ ಇರುತ್ತೆ. ನಮಗೆ ಹಗಲಿದ್ದಾಗ ಅವ್ರಿಗೆ ರಾತ್ರಿ, ನಮ್ಗೆ ರಾತ್ರಿ ಇದ್ದಾಗ ಅವ್ರಿಗೆ ಹಗಲು. ಪ್ರತಿಯೊಂದು ಕ್ಷಣದಲ್ಲೂ ಒಂದು ಸೇವೆ, ಎಲ್ಲೋ ಒಂದು ನಮ್ಮ ಒಂದು ಭೂಮಿಯ ಮೇಲೆ ಒಂದು ಸರ್ವಿಸ್ ಅನ್ನೋದು ನಡೀತಾ ಇರುತ್ತೆ ನಮ್ಮ ಲಯನ್ಸ್ ಸಂಸ್ಥೆಯಿಂದ. ಅಂತ ಒಂದು ಸಂಸ್ಥೆಯು 40,000ಕ್ಕೂ ಹೆಚ್ಚು ಈ ಥರ ಒಂದು ಸ್ಥಳೀಯ ಕ್ಲಬ್ಗಳನ್ನ ಹೊಂದಿದೆ. ಸೊ ಅಂದರೆ 1.4 ದಶಲಕ್ಷ ಅಂದರೆ 1.4 ಮಿಲಿಯನ್ ಮೆಂಬರ್ಸು ಈಗ ಒಂದು ಮಿಷನ್ ಸ್ಟಾರ್ಟ್ ಮಾಡಿದ್ದಾರೆ. 1.5 ಮಿಲಿಯನ್ ಅನ್ನೋದು ಅಂತ ಒಂದು ಮಿಷನ್ನಲ್ಲಿ ಈಗ ಈ ಜಿಗ್ನಿ ಯುನೈಟೆಡ್ ಕ್ಲಬ್ಸ್ನ ಮೆಂಬರು ನೀವು ಜಾಯ್ನ್ ಆಗ್ತಾ ಇದ್ದೀರಾ. ಇದೊಂದು ಮೈಲಿಗೆಲ್ಲು ಅಂತಲೇ ಹೇಳ್ಬೋದು. ಸೊ ಅಂತ ಒಂದು ಸಂಸ್ಥೆ ಸ್ಥಾಪಿತವಾದಾಗ ಮೆಲ್ವಿನ್ ಜೋನ್ಸ್ ಅವರು ಒಂದು ಬಿಸ್ನೆಸ್ನ ಒಂದು ಹೆಡ್ ಆಗಿರ್ತಾರೆ. ಅವರು ಬೇರೆ ಬಿಸ್ನೆಸ್ ಸಂಸ್ಥೆಗಳ ಜೊತೆ ಒಟ್ಟುಗೂಡಿ ನಾವು ಬಿಸ್ನೆಸ್ ಜೊತೆಗೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಸೊ ಎಲ್ಲರನ್ನೂ ಒಂದು ಒಗ್ಗೂಡಿಸಿ ಆಗ ಒಂದು ಲಯನ್ಸ್ ಇಂಟರ್ನ್ಯಾಷನಲ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ 1956ರಲ್ಲಿ ಈಗಿನ ಮುಂಬೈ ಏನಿದೆ, ಆಗ ಲಯನ್ಸ್ ಕ್ಲಬ್ ಬಾಂಬೆ ಅಂತ ಸ್ಥಾಪನೆ ಆಯಿತು. ನಾವು ಇದರ ಒಂದು ಧ್ಯೇಯ ಏನಪ್ಪ ಅಂತಂದರೆ ಇದರಿಗೆ ನಿಸ್ವಾರ್ಥ ಸೇವೆ ಅಂದರೆ ವಿ ಸರ್ವ್ ಅನ್ನೋದು ಒಂದು ಮೇನ್ ಸ್ಲೋಗನ್ನು. ನಮ್ಮ ಸೇವೆಯ ಕಾರ್ಯಕ್ರಮಗಳು, ಇಂಟರ್ನ್ಯಾಷನಲ್ ಸೇವಾ ಕಾರ್ಯಕ್ರಮಗಳು ಏನಪ್ಪ ಅಂತಂದರೆ ವಿಷನ್. ಈಗ ನೀವು ಈಗಿನ ಲಯನ್ಸ್ ಕ್ಲಬ್ ಆಫ್ ಜಿಗ್ನಿ ಯುನೈಟೆಡ್ ನೂತನ ಸದಸ್ಯನಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ ಹಾಗೂ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ. ಕ್ಲಬ್ಬಿನ ಎಲ್ಲ ಸಭೆಗಳಲ್ಲೂ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೇನೆ. ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್, ನನ್ನ ಜಿಲ್ಲೆ ಮತ್ತು ಲಯನ್ಸ್ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವಲ್ಲಿ ನಾನು ಬದ್ಧನಾಗಿರುತ್ತೇನೆ. ಕೆಲಸ ಏನು ಮಾಡ್ತಾ ಇದೆ, ಎಷ್ಟೆಷ್ಟು ಸಕ್ಸಸ್ ಆಗಿದೆ, 108 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅದನ್ನು ಭಾಳ ಅತ್ಯುತ್ತಮವಾಗಿ ನಮಗೆಲ್ಲರೂ ಹೇಳಿದ್ದಾರೆ. ಈ ಹೊಸ ಕ್ಲಬ್ ಯಾಕೆ ಅಂತ ಹೇಳಿದ್ರೆ, ಇದು ನಿಮ್ಮದು 49,000 ಕ್ಲಬ್ಗಳಲ್ಲಿ ನಿಮ್ಮ ಕ್ಲಬ್ಬು ಇದು ಹೊಸದಾಗಿ ಕ್ಲಬ್ಬು ಲಯನ್ಸ್ ಕ್ಲಬ್ ಆಫ್ ಜಿಗ್ನಿ ಯುನೈಟೆಡ್. The whole idea is whenever we start a new club, we are creating opportunity for doing more service activities.
ವಾಟ್ ಈಸ್ ದ ಸರ್ವಿಸ್ ಆಕ್ಟಿವಿಟೀಸ್ ವಿ ಆರ್ ಡೂಯಿಂಗ್? ಐ ಟೇಕ್ ಮೈ ಹೋಮ್ ಕ್ಲಬ್. ನಾನು ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಈಸ್ ಸದಸ್ಯ. ಒರಿಜಿನಲಿ ಇಟ್ಸ್ ಈಸ್ಟರ್ನ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್. ಆವಾಗ ಆ ಹೊಸ ಮೆಂಬರ್ಗಳು ಸೇರಿದು 500 ರೂಪಾಯಿ, ಇದು 46 ವರ್ಷದ ಹಿಂದೆ 500 rupees ಹಾಕ್ಬಿಟ್ಟು 35,000 ರೂಪಾಯಿ ಟೋಟಲ್ ಕಲೆಕ್ಟ್ ಮಾಡಿ ದೇ ಸ್ಟಾರ್ಟೆಡ್ ಒನ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್. ಆ್ಯಂಡ್ ಟುಡೇ ಇವತ್ತು ಅದು ನಿಯರ್ಲಿ 100 crores, 100 ಕೋಟಿಯಷ್ಟು ಇದಾಗಿದೆ. ಸೊ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಹೊಸ ಕ್ಲಬ್ ನೀವು ಆ ಥರದ್ದು ಯಾವುದೋ ಒಂದು ಒಳ್ಳೆ ಪ್ರಾಜೆಕ್ಟ್ ತೊಗೊಂಡ್ರೆ 20-30 ವರ್ಷ ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡಿದಾಗ ಓವರ್ ನೈಟ್ ಸಕ್ಸಸ್ ಆಗ್ತದೆ. ಅದಕ್ಕೆ ಟೈಮ್ ಬೇಕಾಗುತ್ತೆ. 10 ವರ್ಷ ಆಗುತ್ತೆ, 15 ವರ್ಷ ಆಗುತ್ತೆ. ನೆನ್ನೆ ನಮ್ಮ ಪಲಮನೇರದಿಂದ ಚಂದ್ರೇಶ್ ಶೆಟ್ಟಿ ಅವರು ಸರ್ ನಿಲ್ಸ್ಕೊಂಡು ಪಲಮನೇರ್ ಚಿತ್ತೂರು ಡಿಸ್ಟ್ರಿಕ್ಟ್ ಅಲ್ಲಿ ಡಯಾಬಿಟಿಕ್ ಸೆಂಟರ್ ಮಾಡಬೇಕು ಅಂತ ಹೆಂಗೆ ಮಾಡೋದು ಏನು ಮಾಡೋದು ಅಂತ ನನ್ನ ಹತ್ರ ಬಂದರು. ನಾನು ಹೊಸ ಕ್ಲಬ್ ಬರ್ತಾ ಇದೆ, ನೀವು ಭಾಳ ಸೀನಿಯರ್ ಲೈನ್, ಎಲ್ಲರೂ ಒಂದು ಆಶೀರ್ವಾದ ಮಾಡಿ ಅಂತ ನಾನೇ ಅವ್ರನ್ನ ಕರೆದೇ ಇಲ್ಲ, ಆಹ್ವಾನಿಸ್ತೀನಿ. ಇದೇ ಥರ ಲಾಲ್ಬಾಗ್ ಹತ್ರ ಬ್ಯಾಂಗ್ಳೂರ್ ವೆಸ್ಟ್ ಅಂತ, ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ವೆಸ್ಟ್ ಅಂತ ಅವರು 40-42 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು. ಭಾಳ ಅತ್ಯುತ್ತಮವಾದ ಹೈ ಹಾಸ್ಪಿಟಲ್. ಅದು ಇವತ್ತು ಅಲ್ಲಿ ಹೈ ಸೈನ್ಸಸ್ಗೆ ಲಯನ್ಸ್ ಕ್ಲಬ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಐ ಹಾಸ್ಪಿಟಲ್ಸ್ ಇನ್ ಬ್ಯಾಂಗ್ಳೂರ್. ಆಲ್ ಓವರ್ ಇಂಡಿಯಾ ಆಲ್ಸೋ ಬೆಸ್ಟ್ ಐ ಹಾಸ್ಪಿಟಲ್. ಸೊ ಆ ಥರ ನೀವು ಏನಾದರೂ ಒಂದು ಹೊಸ ಆ್ಯಕ್ಟಿವಿಟಿ, ಆಲ್ರೆಡಿ ಟ್ರಸ್ಟ್ ಚೇರ್ಮನ್ ಎಲ್ಲ ಮಾಡಿದ್ದೀರಿ, ಹೊಸ ಆ್ಯಕ್ಟಿವಿಟಿ ಈ ಏರಿಯಾಗ ಯಾವ್ದು ಯೂಸ್ಫುಲ್ ಆಗಿರುತ್ತೆ ಅದನ್ನು ತಗೊಂಡು ಮಾಡಿ ನೀವು ಶುರು ಮಾಡಿದ್ರೆ ಮುಂದಕ್ಕೆ ಅದು ಭಾಳ ಉಪಯೋಗ. ಈಗ ಅರುಣ್ ಹೇಳಿದಂಗೆ ನಾವು ಹತ್ರ 200 ದೇಶಗಳಲ್ಲಿ 49,000 ಕ್ಲಬ್ಬಲ್ಲಿ ನಿಮ್ಮ ಕ್ಲಬ್ ಒಂದು ಸುಮಾರು ಆ್ಯಕ್ಟಿವಿಟೀಸ್, ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಮೇನ್ ವಿ ಆರ್ ಫೋಕಸಿಂಗ್ ಆನ್ 8 ಗ್ಲೋಬಲ್ ಕಾಸಸ್. 8 ಗ್ಲೋಬಲ್ ಕಾಸಸ್ ಅಂದರೆ ಪೀಡಿಯಾಟ್ರಿಕ್ ಕ್ಯಾನ್ಸರ್, ವಿಷನ್, youth development, emergency, wherever emergency problem like floods or something like that it comes, then we are like hunger relief and few more such activities. It was ಮತ್ತು ಕೈಲಾದಷ್ಟು ಸಹಾಯ ಮಾಡೋದು, ಹಾಗೆ ಬಡವರಿಗೆ ಆರೋಗ್ಯ ಸೇವೆ ಮಾಡೋದು ಮತ್ತು ಸಮಾಜಮುಖಿ ಕೆಲಸ ಮಾಡೋ ಉದ್ದೇಶದಿಂದ ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಯುನೈಟೆಡ್ ಇಂದು ಶುರು ಮಾಡಿದ್ದೀವಿ. ತಮ್ಮೆಲ್ಲರ ಸಹಾಯದೊಂದಿಗೆ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಚೆನ್ನಾಗಿ ನಾವೇನು ತಪ್ಪು ಮಾಡಿದ್ರೆ ತಾವು ಮೇಲಿರುವ ಎಲ್ಲ ದೊಡ್ಡವರು ತಿಳಿದ ತಪ್ಪು ಮಾಡಿದ್ರೆ ಬುದ್ಧಿ ಹೇಳಬೇಕು. ಹಾಗೂ ನನ್ನ ಲಯನ್ಸ್ ಕ್ಲಬ್ನ ಸದಸ್ಯರು ಎಲ್ಲ ಸೇರಿ ಮುನ್ನಡೆಸ್ಕೊಂಡು ಹೋಗೋಣ. ಈ ಕ್ಲಬ್ನ ಮೇಲೆ ತಗೊಳೋಕ್ಕೆ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಒಂದು ಏನಾದರೂ ನಾವು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಂತೇಳಿದ್ರೆ ಅದರಿಂದ 4 ಜನಕ್ಕೆ ಉಪಯೋಗ ಆಗಬೇಕು. ಈಗಾಗಲೇ ಹಲವಾರು ವಿಷಯಗಳನ್ನು ನಾನು ನಿಮ್ಮ ಸಂಸ್ಥೆಯಿಂದ ತಿಳ್ಕೊಂಡಿದ್ದೇನೆ. 2010-2011ನೇ ಸಾಲಿನಲ್ಲಿ ಮೊದಲನೇ ಬಾರಿಗೆ ಲಯನ್ ಕ್ಲಬ್ ಏನಿಲ್ಲಿ ಒಂದು ಪದಗ್ರಹಣ ಆಯಿತು ಜಿಗಣಿಯಲ್ಲಿ. ಆಗ ನಾನು ಸಹ ಸದಸ್ಯನಾಗಿದ್ದೆ. ಸೊ 2 ವರ್ಷ ನಾನು ಸದಸ್ಯನಾಗಿದ್ದು ಮತ್ತೆ ನಾನು ಹಲವಾರು ಒತ್ತಡಗಳಿಂದ ನಾನು ಆಗಲಿಲ್ಲ. ಈಗ ಆಗಬೇಕಂತ ಆಸೆ ಆದ್ರೂ ಅದೇ ಕ್ಲಬ್ನಲ್ಲಿ 1.5 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ
ಇಡೀ ಪ್ರಪಂಚದಲ್ಲಿ 200 ಸಂಸ್ಥೆಗಳನ್ನು ಇದು ಹೊಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವೆಲ್ಲ ಜೋರು ಚಪ್ಪಾಳೆ ನಾವು ಹೊಡಿಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಸರಿಸುಮಾರು 15 ಲಕ್ಷ ಸದಸ್ಯರು ಸರ್. ನಮ್ಮ ಸ್ನೇಹಿತರಾದಂಥ ಪ್ರತಾಪ್ ಅವರು ನಮ್ಮ ಎ ಕೃಷ್ಣಪ್ಪರು, ಮಾಜಿ ಸಚಿವರು ಎ ಕೃಷ್ಣಪ್ಪರವರ ಮೊಮ್ಮಗ ಪ್ರತಾಪ್ ಅವರು ನಮಗೆ ಕೆಲವು ವಿಷಯಗಳನ್ನ ತಿಳಿಸ್ಕೊಂಡು ಪಕ್ಕದಲ್ಲಿ ಗೊತ್ತಿರಬೇಕಂದ್ರೆ 15 ಲಕ್ಷ ಜನ ನಾವು ಹೊಂದಿದ್ದೀವಿ ಅಂತಂದರೆ ನಾವು ಹೆಮ್ಮೆ ಪಡಬೇಕಾದಂಥ ವಿಷಯ. ಖಂಡಿತವಾಗಲೂ ಈ ಒಂದು ಲಯನ್ಸ್ ಕ್ಲಬ್ ಏನು ಇವತ್ತು ಜಿಗಣಿಯಲ್ಲಿ ಹೊಸದಾಗಿ ನೀವು ಒಂದು ಪದಗ್ರಹಣ ಮಾಡಿದ್ದೀರಾ, ಖಂಡಿತವಾಗಲೂ ನೀವೆಲ್ಲ ಒಗ್ಗಟ್ಟಾಗಿ ನೀವೆಲ್ಲರೂ ಸಹ ಈ ಸಂಸ್ಥೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಶ್ರಮ ಪಡಬೇಕಾಗುತ್ತೆ. ಸಮಾಜ ಸೇವೆಗೆ ನೀವೆಲ್ಲರೂ ಸಹ ಕಳಕಳಿಯಾಗಿರಬೇಕಾಗುತ್ತೆ. ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಈಗಾಗಲೇ ನಮ್ಮ ಮೊದಲಿದ್ದಂಥ ಸಂಸ್ಥೆ ಮಾಡಿದೆ, ನಾವು ಅದನ್ನೆಲ್ಲ ನೋಡಿದ್ದೀವಿ. ಈ ಸಂಸ್ಥೆಯೂ ಸಹ ಬಹಳ ಎತ್ತರವಾಗಿ ಬೆಳೀಲಿ, ಸಮಾಜದಲ್ಲಿ ಹಲವರಿಗೆ ಸಹಾಯ ಮಾಡುವಂಥ ಒಂದು ಶಕ್ತಿಯನ್ನು ನಿಮಗೆ ನೀಡಲಿ ಅಂತ ಹೇಳ್ತಾ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಭಗವಂತ ನಿಮಗೆ ಆಯಸ್ಸು ಐಶ್ವರ್ಯ ಬಗ್ಗೆ ಕೊಟ್ಟು ಜೊತೆ ಇರೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಬಟ್ ಫಸ್ಟ್ 13-14 ಇಯರ್ಸ್ ಜರ್ನಿ ಜೊತೆ ಅಟ್ಲೀಸ್ಟ್ ಸಾಲಲ್ಲಿ ಕೊನೆಯವನಾಗಿ ಹೊಸ ಬೆಳಕು ಟ್ರಸ್ಟ್ ಬಂದಿರೋದಕ್ಕೆ ಹೆಮ್ಮೆ ಪಡುತ್ತಾ 317 ವೆರಿ ಸ್ಟ್ರಾಂಗೆಸ್ಟ್ ಅಮಂಗ್ ದ ಇಂಡಿಯಾ. ಕರೋನಾ ಟೈಮ್, ಫ್ಲಡ್ ಟೈಮಲ್ಲಿ ತುಂಬ ಹೆಚ್ಚಾಗಿ ಕೆಲಸ ಮಾಡಿದೆ. ಅದ್ರ ಜೊತೆ ರೋಟ್ರಿ, ರೆಡ್ ಕ್ರಾಸ್, ಹೀಗೆ ಇಂಡಿವಿಜುವಲ್ ವಾಲಂಟರಿ ಸಿಸ್ಟಮ್ ಇಸ್ ವರ್ಕಿಂಗ್ ವೆಲ್, ಅದರ್ ಬೆಟರ್ ದೆನ್ ದ ಗೌರ್ಮೆಂಟ್ ಸರ್ವಿಸಸ್. ಲಯನ್ಸ್ ಕ್ಲಬ್ ಇಸ್ ಜಿಗ್ನಿ ಲಯನ್ಸ್ ಕ್ಲಬ್ ಇಸ್ ವೆರಿ ಆಕ್ಟಿವ್. ನೆಲದಲ್ಲಿ ಕೂತ್ಕೊಳ್ಳುವ ಮಕ್ಕಳಿಗೋಸ್ಕರ ಡೆಸ್ಕ್ ಕೊಡ್ತಾರೆ. ಕೆಲವು ಮಕ್ಕಳಿಗೆ ಆಟಿಕೆಗಳೇನೇ ಗೊತ್ತಿಲ್ಲ, ಪ್ಲೇಯಿಂಗ್ ಥಿಂಗ್ಸ್ ಕೊಡ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಬಿಸಿಲಲ್ಲಿ ಇಟ್ಕೊಳ್ತಾ ಇರ್ತಾರೆ ಜನ, ಅದನ್ನು ಖುದ್ದು ಕಂಡು ಬಸ್ ಸ್ಟ್ಯಾಂಡ್ ಕಳಿಸಿಕೊಡ್ತಾರೆ. ಹೀಗೆ ಹಲವಾರು ಬೇಸಿಕ್ ನೀಡ್ಸ್ನ ಅವರು ಜನತೆಗೆ ಕೊಡ್ತಾ ಬಂದಿದ್ದಾರೆ. ನಾಟ್ ಓನ್ಲಿ ಜಿಗ್ನಿ ಏರಿಯಾ, ವೇರೆವರ್ ಇಟ್ ರಿಕ್ವೈರ್ಸ್, ಕನಕಪುರ ಅಲ್ಲೆಲ್ಲ ಹೋಗಿ ಹಂಗಾಗಿಬಿಟ್ಟು ಈ 317 ಲೈಫ್ಸ್ಗೆ ವಿ ಆರ್ ವೆರಿ ಮಚ್ ಗ್ರೇಟ್ಫುಲ್ ಟು ಯು ಅಂತ ಹೇಳ್ತಾ, ಏನು ಜಿಗ್ನಿ ಲಯನ್ಸ್ ಯುನೈಟೆಡ್ ಶುರುವಾಗಿದೆ. ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೂ ಅಭಿನಂದನೆ ಅಂತ ಶುಭಕ್ಕೆ ಹೇಳ್ತಾ, ಲಯನ್ ಆದ ತಕ್ಷಣ ನಿಮಗೆ ಜವಾಬ್ದಾರಿ ಹೆಚ್ಚಿದೆ. ಸಾಮಾಜಿಕ ಕಳಕಳಿ ಅನ್ನೋದು ನಿಮ್ಮಲ್ಲಿ ಹೆಚ್ಚಾಗಿ ನೀವು ಅಳವಡಿಸ್ಕೋಬೇಕು. ಪ್ರತಿ ಹೆಜ್ಜೆಗೂ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇದು ನಮ್ಮದಲ್ಲ, ಇಟ್ಸ್ ನಾಟ್ ಕಮಿಂಗ್ ಅಂಡರ್ ಅವರ್ ಗೋಲ್, ಇದು ಯಾರೋ ಬೇರೆಯವ್ರದ್ದು ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಸೇವೆ ಮಾಡಿದ್ರೆ ನಿಮಗೆ ಸ್ಟೇಟ್ ಲೆವೆಲಲ್ಲಿ ಅವಾರ್ಡ್ ಸಿಗುತ್ತೆ, ನ್ಯಾಷನಲ್ ಲೆವೆಲಲ್ಲಿ ಸಿಗುತ್ತೆ, ಆ್ಯಂಡ್ ಒನ್ ಫೈನ್ ಡೇ ಯು ಕ್ಯಾನ್ ರೀಚ್ ಟು ಇಂಟರ್ನ್ಯಾಷನಲ್ ಲೆವೆಲ್ ಆಲ್ಸೋ. ಹಾಗಾಗಿ ಎಲ್ರಿಗೂ ಶುಭಾಶಯ ಕೊಡ್ತಾ, ಹಿಂಗೇನು ಲಯನ್ಸ್ ಕ್ಲಬ್ ಆಫ್ ಜಿಗ್ನಿ ಟೌನ್ ಜೊತೆ ಹೇಗೆ ಹೊಸಬೆಳಕು ಟ್ರಸ್ಟ್ ಮತ್ತು ಶ್ರೀ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಜೊತೆಲಿರುತ್ತೋ, ಹಾಗೆ ಕೂಡ ಲಯನ್ಸ್ ಕ್ಲಬ್ ಆಫ್ ಜಿಗ್ನಿ ಯುನೈಟೆಡ್ ಜೊತೆ ಹೊಸಬೆಳಕು ಟ್ರಸ್ಟ್ ಮತ್ತು ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಒಟ್ಟಿಗೆ ಇರುತ್ತೆ ಅಂತ ಹೇಳ್ತಾ, ಹೊಸ ಪದಗ್ರಹಣ ಮಾಡಿದ ಅಧ್ಯಕ್ಷರ ಸದಸ್ಯರಿಗೂ ವೇದಿಕೆ ಮೇಲೆ ಡಿಸ್ಟ್ರಿಕ್ಟ್ ಗವರ್ನರ್ ಚಂದ್ರ ಹೆಚ್ಡಿಯವರೇ ಹಾಗೂ ನಮ್ಮ ಐಟಿ ದಾಸಿ ರಾಮಚಂದ್ರ ಸರ್ ಅವರೇ, ಈಗ ಹೊಸದಾಗಿ ಇವತ್ತು ಎಲೆಕ್ಟ್ ಆಗಿರೋದನ್ನ ನಮ್ಮ ವೆಂಕಟೇಶ್ ಅವರೇ, ಹೊಸ ಕ್ಲಬ್ನ ಪ್ರೆಸಿಡೆಂಟ್ ವೆಂಕಟೇಶ್ ಅವರೇ, ಇದು ಡಿಗ್ರಿ ಆನಂದ್ ಆಫ್ ದ ಡ್ಯಾಶ್ ಆ್ಯಂಡ್ ಮೆಂಬರ್ಸ್, ಹೊಸ ನಮ್ಮ ಜಿಗ್ನಿ ಕ್ಲಬ್ ಹೊಸ ಮೆಂಬರ್ ಸದಸ್ಯರೇ ಹಾಗೂ ಸ್ಪಾನ್ಸರ್ ಕ್ಲಬ್ ಜಿಗ್ನಿ ಸದಸ್ಯರೇ, ನಮ್ಮ ಹೊಸ ಇವತ್ತು ಎಲೆಕ್ಟ್ ಆಗಿದಂಥ ನಮ್ಮ ನ್ಯೂ ಕ್ಲಬ್ ಪ್ರೆಸಿಡೆಂಟ್ ವೆಂಕಟೇಶ್ ಅವರಿಗೆ ಶುಭಾಶೀರ್ವಾದ ಕೊಡ್ತಾ,
ಒಂದೆರಡು ಆಲ್ರೆಡಿ ನಮ್ಮ ಸೀನಿಯರ್ಸ್ ಎಲ್ಲ ನಿಮಗೆ ಎಲ್ಲ ಥರವಾದಂಥ ನಮ್ಮ ಲೈನ್ಸ್ ಕ್ಲಬ್ ಲೈನ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟು ಕ್ಲಬ್ ಪರವಾಗಿ ಏನೇನು ನಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಕೊಂಡಿದ್ದಾರೆ ಅದೇ ಥರವಾಗಿ ನಾವು ನಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಏನಕ್ಕಪ್ಪ ಈ ಲೈನ್ಸ್ ಕ್ಲಬ್ ನಾವು ಎಲ್ಲ ಕಡೆ ಸ್ಥಾಪನೆ ಮಾಡ್ತಾ ಇದ್ದೀವಿ, ಮೆಂಬರ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ನಮ್ಮ ದೇಶ ಜನಸಂಖ್ಯೆ ಬೆಳೀತಾ ಇದೆ. ಜನಸಂಖ್ಯೆ ಬೆಳೆದಂಗೆ ಸರ್ವಿಸ್ ಬೆಳಿಬೇಕು. ಸರ್ವಿಸ್ ಬೆಳಿಬೇಕಾದ್ರೆ ಜನ ಬೇಕು. ನಾವೊಂದು ಸರ್ವಿಸ್ ಮಾಡಬೇಕಾದ್ರೆ ಜನ ಇದ್ದರೆ ನಮಗೇನು ಸರ್ವಿಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಹೊಸ ಏರಿಯಾದಲ್ಲಿ ನಾವು ಗುರುತು ಮಾಡಿ ಆ ಸರ್ವಿಸ್ ಮೋಟೋ ಇರೋಂಥ ಜನನ ನಾವು ಸೆಲೆಕ್ಟ್ ಮಾಡಿ ಒಂದು ಕ್ಲಬ್ ಸ್ಥಾಪನೆ ಮಾಡಿದ್ರೆ ಆ ಏರಿಯಾಗೆ, ಆ ಒಂದು ಪ್ರದೇಶಕ್ಕೆ ಒಂದು ಒಳ್ಳೆಯ ನಮ್ಮ ಒಂದು ಸರ್ವಿಸ್ ಸಿಗುತ್ತೆ. ಆ ಸರ್ವಿಸ್ ಸಿಗಬೇಕಾದ್ರೆ ನಾವು ನಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡಬೇಕು. ನಾವು ಆ ಟೈಮ್ನ ಇಟ್ಕೊಂಡು ಒಳ್ಳೆಯ ಸದಸ್ಯರನ್ನ ತಗೊಂಡು ನಾವು ಸೇವೆ ಮಾಡೋಂಥ ಒಂದು ಮನಸ್ಸಿರೋದನ್ನ ತಗೊಂಡು ಆ ಸಂಸ್ಥೆ ಕಟ್ಟಿದ್ರೆ ಅದು ಚೆನ್ನಾಗಿ ನಡೀತದೆ. ಆಲ್ರೆಡಿ ನಮ್ಮ ರಾಮಚಂದ್ರ ಸರ್ ಹೇಳಿದಂಗೆ ನಮ್ಮ ಕ್ಲಬ್ಬು ಬೆಂಗಳೂರು ಈಸ್ಟ್ ಇವತ್ತು ಸ್ಟಾರ್ಟ್ ಆಗಿ 46 ವರ್ಷ. ಆವಾಗ ನಿಮಗೆ ನಾವು ನಮ್ಮ ಸೀನಿಯರ್ಸ್ ಸ್ಥಾಪನೆ ಮಾಡಿದ್ರು. ಇವತ್ತು ನಮ್ಮ ಕ್ಲಬ್ಬು ಯಾವ ಲೆವೆಲ್ ಬೆಳೆದಿದೆ ಅಂದರೆ, ನಮ್ಮ ಕ್ಲಬ್ಬಲ್ಲಿ ಇವತ್ತು 126 ಜನ ಇದ್ದೀವಿ. ನಮ್ಮ ಕ್ಲಬ್ಗೆ ಸೇರಬೇಕಂದ್ರೆ ಇವತ್ತು ನೀವು ಯಾರಾದರೂ ಹೊಸದಾಗಿ ನಮ್ಮ ಕ್ಲಬ್ಗೆ ಸೇರಬೇಕಾದ್ರೆ ಎಂಟ್ರೆನ್ಸ್ ಫೀಸ್ 1 ಲಕ್ಷ ರೂಪಾಯಿ. ಅದು ಎಂಟ್ರೆನ್ಸ್ ಫೀಸ್ 1 ಲಕ್ಷ ಬರೀ ಮಾತಿಗಷ್ಟೇ. ಅದಾದ ಥರ ಸಾಕಷ್ಟು ಸರ್ವಿಸ್ ಆ್ಯಕ್ಟಿವಿಟೀಸ್ ನಮ್ಮಲ್ಲಿ ನಡೀತಾ ಇರುತ್ತೆ. ಅದಕ್ಕೆಲ್ಲ ಡೊನೇಷನ್ಸ್ ಕೊಡ್ತಾ ಇರ್ತಾರೆ. ಬಟ್ ಆ ಒಂದು ಉದ್ದೇಶದಿಂದ ಆಧಾರ ಜನ ನಾವು ತಗೊಳ್ಳೋದಕ್ಕೋಸ್ಕರ ಇವತ್ತು ನಮ್ಮ ಕ್ಲಬ್ಬು ಸಾಕಷ್ಟು ಎತ್ತರಕ್ಕೆ ಬೆಳೆದಿದೆ. ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಸಾಕಷ್ಟು ಸರ್ವಿಸ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಕ್ಲಬ್ ಮುಖಾಂತರ. ನಮ್ಮಲ್ಲಿ ಸ್ಪೀಕ್ ಅಂಡ್ ಹಿಯರಿಂಗ್ ಅಂತ ಒಂದು ಸಂಸ್ಥೆ ಇದೆ, ನಾವು ಸ್ಥಾಪನೆ ಮಾಡಿದ್ದೀವಿ. ಅದರಲ್ಲಿ ಇವತ್ತು ಹುಟ್ಟಿದ ಮಕ್ಕಳನ್ನು ಕೂಡ ನಾವು ಆ ಹಾಸ್ಪಿಟಲ್ಗೆ ನಮ್ಮ ಕಾಲೇಜಿಂದ ಬಸ್ ಕಳಿಸಿ ಆ ಮಕ್ಕಳಿಗೆ ಕಿವಿ ಪರೀಕ್ಷೆ ಮಾಡೋಂಥ ಒಂದು ಫೆಸಿಲಿಟಿ ನಮ್ಮಲ್ಲಿದೆ. ಅದೆಲ್ಲ ನಾವು ಮಾಡಿಸ್ತಾ ಇದ್ದೀವಿ, ಫ್ರೀಯಾಗಿ ಮಾಡಿಸ್ತಾ ಇದ್ದೀವಿ. ಕಿವಿ ಕೇಳೋರಿಗೆ ಕಿವಿ ಕೇಳೋಂಥ ಯಂತ್ರ ಕೊಡ್ತಾ ಇದ್ದೀವಿ, ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಈ ಥರ ಒಂದು ನಾವೊಂದು ಕಾರ್ಯ ಮಾಡಬೇಕಾದ್ರೆ ಆ ಸರ್ವಿಸ್ ಮಾಡುವಂಥ ಮನಸ್ಸಿರುವಂಥವೆಲ್ಲ ನಾವು ಕಲಿತ್ಕೊಳ್ಬೇಕು. ನಾವು ಫಸ್ಟು ನನ್ನ ಫ್ಯಾಮಿಲಿ ನಾನು ಗಟ್ಟಿಮುಟ್ಟಿಯಾಗಿದ್ದರೆ ನಾನು ಸರ್ವಿಸ್ ಮಾಡ್ಬೋದು. ಫಸ್ಟ್ ನಾವು ಈ ಸಂಸ್ಥೆಗೆ ಸೇರಬೇಕಾದ್ರೆ ನಾವು ಯೋಚನೆ ಮಾಡಬೇಕು, ಎಸ್ ನಾನು ಸರ್ವಿಸ್ ಪ್ರಪಂಚಕ್ಕೆ ನಾನು ಬೇರೆಯವ್ರಿಗೆ ಸರ್ವಿಸ್ ಮಾಡಬೇಕಾದ್ರೆ ನಾನು ಫಸ್ಟ್ ನನ್ನ ಫ್ಯಾಮಿಲಿ ರೆಡಿ ಮಾಡಿಕೊಂಡು ನೆಕ್ಸ್ಟ್ ನಾನು ಸರ್ವಿಸ್ ಮಾಡುವಂಥ ಮೋಟೋ ಒಂದು ಬೆಳಿಬೇಕು. ಆ ಒಂದು ಮನಸ್ಥಿತಿ ಇರೋದನ್ನ ನಾವು ಸಂಸ್ಥೆಗೆ ಸೇರಿಸ್ಕೊಂಡ್ರೆ ಆ ಸಂಸ್ಥೆ ದೊಡ್ಡದಾಗಿ ಬೆಳೀತದೆ. ಯಾವತ್ತೂ ಆ ಸಂಸ್ಥೆ ಹೋಗಲ್ಲ. ಆ ಒಂದು ಧ್ಯೇಯ ಇಟ್ಕೊಂಡು ನೀವು ಮಾಡಿದ್ದೀರಾ, ಮುಂದಿನ ದಿನಗಳಲ್ಲಿ ನಿಮಗೆ ಈ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ. ಆ ಒಂದು ಅವಕಾಶ ಭಗವಂತ ನಿಮಗೆ ಕಣ್ಣನ್ನೇ ತೋರಲಿ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಒಂದು ಸಂಸ್ಥೆಯಿಂದ ನಿಮಗೆ ಏನು ಸಹಾಯ ಬೇಕು ಅಂತ ನಾವು ಮುಂದಿನ ದಿನಗಳಲ್ಲಿ ನಾವು ನೀವು ಕೋರಿದ್ರೆ ನೀನು ಅರಮನೆಯಲ್ಲಿ ವಾಸವಾಗಿದ್ದರೂ ಕೂಡ ಕಷ್ಟ ಕಾಲದಲ್ಲಿ ಆಗೋದು ನೆರೆಮನೆಯವರೇ ಅಂತ. ಎಷ್ಟೇ ನೀವು ಸಾಹುಕಾರ ಇರ್ಬೋದು, ಎಷ್ಟೇ ದೊಡ್ಡ ಮನೇಲಿರ್ಬೋದು, ಕಷ್ಟ ಅಂತ ಬಂದಾಗ ಅಕ್ಕಪಕ್ಕದ ಮನೆಯವರೇ ಆಗೋದು ಅಲ್ವಾ? ಸೊ ನಾವು ಲಯನ್ಸ್ ಕ್ಲಬ್ಬೋದು ಅಷ್ಟೇ. ನಾವು ಸಮಾಜದಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಸಹಜೀವನ ಮಾಡ್ತಾ ಇರುವಂಥ ಬಡವರು ಭಕ್ತರು ಅವರಿಗೆ ಸಹಾಯ ಮಾಡುವುದೇ ನಮ್ಮ ಲಯನ್ಸ್ ಕ್ಲಬ್ಬಿನ ಒಂದು ದೇವೋದ್ದೇಶ. ಸೊ ಸಮಾಜದಲ್ಲಿ ಎಲ್ಲ ಪ್ರಮುಖರಿದ್ದಾರೆ, ರಾಜಕೀಯ ವ್ಯಕ್ತಿಗಳಿದ್ದಾರೆ, ಅವರವರ ಒಂದು ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಅವರು ಸೇವೆ ಮಾಡ್ತಾರೆ. ಅದೇ ಥರ ನಮ್ಮ ಲಯನ್ಸ್ ಕ್ಲಬ್ಬಲ್ಲಿ ನಾವು ನಮ್ಮ ಒಂದು ಜೀವನದಲ್ಲಿ ನಾವು ಬೆಳೆಸಿರುವಂಥ ಏನು ಸಂಪನ್ಮೂಲಗಳಿದ್ದಾವೆ, ನಮಗೆ ಆಗಿ ಇದ್ದಿರುವಂಥದ್ರಲ್ಲಿ ನಾವು ಬಡವರಿಗೋಸ್ಕರ ಸೇವೆ ಮಾಡಬೇಕು ಅನ್ನೋ ಒಂದು ಮನಸ್ತತ್ವ ಇಟ್ಕೊಂಡು ನಾವು ಈ ಲಯನ್ಸ್ ಕ್ಲಬ್ಗಳನ್ನ ಶುರು ಮಾಡಿದ್ದೀವಿ. ಸೊ ಲಯನ್ಸ್ ಕ್ಲಬ್ ಶುರು ಮಾಡೋದು ದೊಡ್ಡ ವಿಷಯ ಅಲ್ಲ. ಈಗ ಒಂದು ಯಾವುದಾದ್ರೂ ಒಂದು ವಂಶದಲ್ಲಿ ಒಂದು ಮಗು ಹುಟ್ಟಿದ್ರೆ ನಾವೆಲ್ಲ ತುಂಬ ಹರ್ಷ ಪಡ್ತೀವಿ, ಯಾಕಂದರೆ ನಮ್ಮ ವಂಶ ಮುಂದುವರಿಯುತ್ತೆ ಅಂತ. ಅದೇ ಥರ ನಾವು ಲಯನ್ಸ್ ಕ್ಲಬ್ ನಾವು ಡಿಸ್ಟ್ರಿಕ್ಟಲ್ಲಿ ಯಾವುದಾದ್ರೂ ಒಂದು ಹೊಸ ಏರಿಯಾದಲ್ಲಿ ಕ್ಲಬ್ ಇಲ್ಲದೇ ಇರುವಂಥ ಒಂದು ಏರಿಯಾದಲ್ಲಿ ಹೊಸ ಒಂದು ಕ್ಲಬ್ ಸ್ಟಾರ್ಟ್ ಆದರೆ ನಮ್ಮ ಒಂದು ಪ್ರೆಸೆನ್ಸ್ ಎಲ್ಲ ಕಡೆ ಹರಡ್ತಾ ಇದೆ ಅಂತ ನಾವು ತುಂಬ ಖುಷಿ ಪಡ್ತೀವಿ. ಇವತ್ತು ನಮ್ಮ ಜಿಗ್ನಿ ಕ್ಲಬ್ ಅವರು ಒಂದು ಇನಿಷಿಯೇಟಿವ್ ತಗೊಂಡು ಇಲ್ಲಿ ಒಂದು ಹೊಸ ಕ್ಲಬ್ ಮಾಡಿದ್ದಾರೆ. ಅವರು ಈ ಕ್ಲಬ್ನ ತಮ್ಮ ಸ್ವಂತ ಮಗುವಿನಂತ ಪೋಷಿಸಿಕೊಂಡು ಇವರಿಗೆ ಮಾರ್ಗದರ್ಶನ ನೀಡಿಕೊಂಡು ನೀವು ಹೇಗೆ ಇವತ್ತು ನಮ್ಮ ಡಿಸ್ಟ್ರಿಕ್ಟಲ್ಲಿ ಜಿಗ್ನಿ ಅಂದರೆ ಒಂದು ನಿಮಗೆ ಆದಂಥ ಒಂದು ಹೆಸರಿದೆ, ಆ ಹೆಸರು ಥರನೇ ಯುನೈಟೆಡ್ ಕೂಡ ಮುಂದೆ
ಮೋಹನ್ ಸರ್ ಅವ್ರನ್ನ ಕೋರ್ಕೊಂತ ಮಾಡೋ ಕೆಲಸದ ಉದ್ದೇಶ ಸರಿ ಇಲ್ಲ ಅಂದರೆ ಮಹಾದೇವ ಜೊತೆಗಿದ್ರೂ ಪೂರ್ಣ ಆಗಲ್ಲ. ನೀವು ಶುರು ಮಾಡಿದ್ದೀರ ಕ್ಲಬ್ಬು ಇಲ್ಲ ಅಂದಿರ, ಬಟ್ ಅದರ ಉದ್ದೇಶ ಪ್ಯೂರ್ ಆಗಿರಬೇಕು. ಅದರಿಂದ ನೀವು ಬೇರೆ ಥರ ಲಾಭ ಏನಾದರೂ ಆಶಿಸ್ಕೊಂಡು ನೀವು ಲಯನ್ಸ್ ಕ್ಲಬ್ ಮಾಡ್ತೀವಿ, ಸಮಾಜ ಸೇವೆ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಒಂದು ನಿಸ್ವಾರ್ಥದಿಂದ ಆಗಿದ್ದಾರೆ ನಮ್ಮ ಡಾಕ್ಟರ್ ಅಂದರೆ ಎಸ್ ರಾಮಚಂದ್ರನ್ ಸರ್ ಅವರು. ಇನ್ನು 1 ವರ್ಷದಲ್ಲಿ ಅವರು ಅಂತಾರಾಷ್ಟ್ರೀಯ ಒಂದು ಲಯನ್ಸ್ ಸಂಸ್ಥೆಗೆ ನಿರ್ದೇಶಕರಾಗಲಿದ್ದಾರೆ. 220 ಈಗಾಗಲೇ ನಿಮಗೆ ಹೇಳಿದರೆ 220 ದೇಶಗಳಲ್ಲಿ ಲಯನ್ಸ್ ಸಂಸ್ಥೆ ಇದೆ ಅಂತೇಳಿ. ಸೊ ಅಷ್ಟು ಒಂದು 220 ಇನ್ನೂ ಹೆಚ್ಚು ದೇಶಗಳ ಲಯನ್ಸ್ ಸಂಸ್ಥೆಗಳಿಗೆ ನಾಳೆ ದಿನ ಅವರು ಇಂಟರ್ನ್ಯಾಷನಲ್ ಅಧ್ಯಕ್ಷರು ಕೂಡ ಆಗ್ಬೋದು, ಅಂತಾರಾಷ್ಟ್ರೀಯ ಅಧ್ಯಕ್ಷರು. ಅದು ತುಂಬ ಜನಕ್ಕೆ ಅರ್ಥ ಆಗಿಲ್ಲ, ಏನೋ ಐಡಿಯಾ ಹೆಂಗಾಗ್ತದೆ ಅಂದರೆ ಅದನ್ನು ನಾನು ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ಜಿಲ್ಲೆ ಯುನೈಟೆಡ್ ಒಂದು ಸೌಭಾಗ್ಯ ಇವತ್ತು ಅವರು ಬಂದು ಇನ್ಸ್ಟಾಲೇಷನ್ ಮಾಡಿರೋದು. ಯಾಕಂದರೆ ಅವರು ಇನ್ನು 1 ವರ್ಷ ಆದಮೇಲೆ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆದಮೇಲೆ ನಮ್ಮ ಕೈಗೆ ಸಿಗಲ್ಲ, ಅಪಾಯಿಂಟ್ಮೆಂಟ್ ತಗೊಬೇಕು. ಸರ್ ಯಾವಾಗ ಸಿಗ್ತೀರಾ, ನಿಮ್ಮ ಡೇಟ್ ಕೊಡಿ ಅಂತೇಳಿ ಅವ್ರಿಗೆ ಸ್ವಾಗತವನ್ನು ಕೊಡ್ತಾರೆ. ಎಲ್ಲ ನಮ್ಮ ಲಯನ್ಸ್ ಗಣ್ಯರು ಮತ್ತು ಪುರಸಭೆ ಸದಸ್ಯರು ಪಾಪ 2 ಅವರಿಂದ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಇವ್ರಿಗೆಲ್ಲರೂ ಸ್ವಾಗತ ಹೇಳ್ತಾ ನಮ್ಮ ಸದಸ್ಯರಿಗೆ ಮತ್ತು ಲಯನ್ಸ್ಗೆ ಈ ಒಂದು ಕ್ಲಬ್ಗೆ ನನ್ನನ್ನು ಗೈಡಿಂಗ್ ಲಯನ್ ಆಗಿ ನೇಮಕ ಮಾಡಿದ್ದಾರೆ. ಗೈಡಿಂಗ್ ಲಯನ್ ಅಂದರೆ ನಿಮ್ಮ ಕ್ಲಬ್ನ ಪ್ರತಿ ತಿಂಗಳು ಮೀಟಿಂಗ್ ಮಾಡೋದಾಗಲಿ ಮತ್ತು ಸರ್ವಿಸ್ ಆಕ್ಟಿವಿಟೀಸ್ ಆಗಲಿ, ಮುಂದೆ ನಿಮ್ಮ ಟ್ರಸ್ಟನ್ನು ಮಾಡಿಸುವಂಥದ್ದಾಗಲಿ, ಮತ್ತು ನಿಮ್ಮ ನೆಕ್ಸ್ಟು ಏನೋ ಒಂದು ಪ್ರಾಜೆಕ್ಟ್ಸು ಪರ್ಮನೆಂಟ್ ಪ್ರಾಜೆಕ್ಟ್. ಈಗ ನಮ್ಮದು ನಿಮಗೆಲ್ಲರಿಗೂ ಗೊತ್ತಿದೆ, ವೀಲ್ ಹೋಟೆಲ್ ಕೆಳಗೆ ಲ್ಯಾಬ್ ಇದೆ. ತುಂಬ ಮಿನಿಮಮ್ ದರದಲ್ಲಿ ನಾವು ಅದನ್ನು ಜನರಿಗೆ ಒಂದು ಸರ್ವಿಸನ್ನು ಕೊಡ್ತಾ ಇದ್ದೀವಿ. ಆಂಬುಲೆನ್ಸು 24 ಅವರ್ಸು ಯಾರ್ಯಾರಿಗಾದರೂ ಸರ್ವಿಸ್ ಕೊಡೋ ಅಂತ ಫ್ರೀ ಸರ್ವಿಸು ಕೊಡ್ತಾ ಇದ್ದೀವಿ. ಒಂದು 25-30 ಕಿಲೋಮೀಟ್ರ್ ರೇಡಿಯಸಲ್ಲಿ. ಅದನ್ನು ನಮಗೆ ನೆಕ್ಸ್ಟ್ ಇಯರ್ ಆಟೋಮೆಟಿಕ್ಕಿಂದ CSR ಫಂಡಲ್ಲಿ ಉಚಿತವಾಗಿ ಕೊಟ್ಟಿದ್ದಾರೆ. ನಾವು ಡ್ರೈವರ್ ಮತ್ತು ಡೀಸೆಲ್ ಮೇಂಟೆನೆನ್ಸ್ ಎಲ್ಲ ಮಾಡ್ಕೊಂಡು ಅದು ಮಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ವೆಂಕಟೇಶ್ ಅಧ್ಯಕ್ಷರವರು ಹೇಳಿದ್ರು, ನಿಮ್ಮ ಟೀಮು ಭಾಳ ಚೆನ್ನಾಗಿ ಪ್ರಾಜೆಕ್ಟ್ಸನ್ನು ಈಗಾಗಲೇ ನೀವು ಹೇಳಿದ್ದೀರ. ಒಂದು CA ಜಾಗ ನೋಡಿ ಅದರಲ್ಲಿ ಪರ್ಮನೆಂಟಾಗಿ ಸರ್ ಅವರು ಡಯಾಬಿಟಿಕ್ ಕ್ಯಾಂಪ್ ಒಂದು ಇದು ಮಾಡಬೇಕು ಅಂತಿದ್ದಾರೆ. ಪರ್ಮನೆಂಟ್ ಸರ್ವಿಸ್ ಆಕ್ಟಿವಿಟಿಯಲ್ಲಿ ಟ್ರಸ್ಟ್ ಆದಮೇಲೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಈ ಕ್ಲಬ್ಬು ನಡ್ಕೊಂಡು ಹೋಗುತ್ತೆ ಅಂತೇಳಿ. ಮತ್ತು ನಾನು ಕೂಡ ಎನಿ ಟೈಮ್ ನಿಮಗೆ ಸಪೋರ್ಟಿವ್ ಆಗಿರ್ತೀನಿ. ಏನೇ ನಮ್ಮಲ್ಲಿ ಡೌಟ್ ಆಗಲಿ ಇದಾಗಲಿ ಕೇಳಿ. ಮತ್ತು ನೀವು PhDಗಳು ಪ್ರೆಸಿಡೆಂಟು, ಸೆಕ್ರೆಟರಿ, ಟ್ರೆಜರರು ಆಲ್ರೆಡಿ ಗ್ರೂಪಲ್ಲಿ ಇದ್ದೀರಲ್ವ, ಡಿಸ್ಟಿಕ್ ಗ್ರೂಪಲ್ಲಿ. ಅದರಲ್ಲಿ ಬರ್ತಾ ಇರುತ್ತೆ ದಿನ ಯಾವ್ಯಾವ ಕ್ಲಬ್ಬು ಏನೇನು ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತು ನಿಮ್ಮ ಕ್ಲಬ್ದು ಕೂಡ ಸರ್ವಿಸ್ ಆಕ್ಟಿವಿಟಿ ಆಗ್ತಾಯಿದೆ. ಸೊ ಒಂದು ಒಳ್ಳೆಯ ಕಾರ್ಯಕ್ರಮದಿಂದ ಇದು ಶುರುವಾಗಿದೆ. ಇಡೀ ಜಿಲ್ಲೆಯಲ್ಲಿ 80ಕ್ಕೂ ಹೆಚ್ಚು ಕ್ಲಬ್ಗಳಿವೆ. ನಮ್ಮ ಜಿಲ್ಲೆ ಹತ್ತಿಬೇಲೆಯಿಂದ ಸ್ಟಾರ್ಟ್ ಆದರೆ ತಿರುಪತಿ, ನಗರಿ, ಚಿಕ್ಕೂರವರೆಗೂ ಇದೆ. ಸೊ ಇಷ್ಟು ಕ್ಲಬ್ಗಳಲ್ಲಿ ನಮ್ಮ ಜಿಲ್ಲೆ ಯುನೈಟೆಡು ನಂಬರ್ 1 ಆಗಿ ಬರಬೇಕು ಮುಂದಿನ ದಿನಗಳಲ್ಲಿ ಅಂತ ನಾನು ಆಶಿಸ್ತಾ, ನೋಡಿದ್ರೆ ಯಾರಪ್ಪ ಇರೋ ಜಿಲ್ಲೆ ಯುನೈಟೆಡ್ ಅಂತ ನೋಡಬೇಕು ಅನ್ನೋಂಗಿರಬೇಕು. ಸೊ ಆ ಥರ ನಾವು ಒಂದು ಸರ್ವಿಸ್ ಆಗಲಿ ಒಂದು ಸೇವೆ ಆಗಲಿ ಮಾಡಿ ಮುನ್ನಡೆಸೋಣ ಅಂತೇಳಿ ನಿಮ್ಮ ಜೊತೆ ನಾನು ಸಲಹೆ ಇರ್ತೀನಿ ಅಂತೇಳಿ. ಮತ್ತು ಮೆಂಬರ್ಸು ಸ್ವಲ್ಪ ಆಕ್ಟಿವ್ ಆಗಬೇಕು. ಯಾವುದೇ ಮೆಸೇಜನ್ನು ಗ್ರೂಪಲ್ಲಿ ನಾವು ಹಾಕಿದಾಗ ಅದಕ್ಕೆ ಸಪೋರ್ಟಿವ್ ಒಂದು ತಂದ್ಕೊಡೋದಾಗಲಿ ಇಲ್ಲ ನಿಮ್ಮ ಅನಿಸಿಕೆ ಹಂಚ್ಕೊಳ್ಳೋದಾಗಲಿ ಮಾಡಿದ್ರೆ ಒಂದು ಹುಮ್ಮಸ್ಸಿರುತ್ತೆ ಅಂತೇಳಿ ನನ್ನ ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮ ಜೊತೆಯಲ್ಲಿ. ಆ್ಯಸ್ ಅ ಗೈಡಿಂಗ್ ಲೈನ್ ಮೋಹನ್ ಅವರು ಇರ್ತಾರೆ, RC ಆ್ಯಕ್ಚುಲಿ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಏನೇ ಕಾರ್ಯಕ್ರಮ ಇಟ್ಕೊಳ್ಳಿ, ಎನಿ ಗೈಡೆನ್ಸ್ ಬೇಕಂತ ಹೇಳಿ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಧನ್ಯವಾದ. Warm felicitation from 2,500 members and 76 clubs of District 317E. ನಿಮಗೆ ಎಲ್ಲರಿಗೂ ಅಭಿನಂದನೆಗಳು. ಆಮೇಲೆ ಇನ್ನೊಂದೇನೆಂದರೆ, ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಜಿಗಣಿ ಟೌನ್ ಪ್ರೆಸಿಡೆಂಟ್ ರಾಮಾಂಜನೇಯ ಅವರು, GST ಮೋಹನ್ ಅವರು, RC ಆಂಥನಿ ಅವರು. First of all, I want to thank them because they are the people who have bought this club.
GET ಅಂದರೆ ಗ್ಲೋಬಲ್ ಎಕ್ಸ್ಟೆನ್ಷನ್ ಅಂತ, ಎಕ್ಸ್ಟೆನ್ಷನ್ ಟೀಮ್ ಕೋಆರ್ಡಿನೇಟರ್. ಅಂದರೆ ಏನು, ಹೊಸ ಕ್ಲಬ್ಗಳು ಡಿಸ್ಟ್ರಿಕ್ಟಲ್ಲಿ ಬರಬೇಕು ಅಂದರೆ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ದಟ್. ಸೊ ಡೆಫಿನೆಟ್ಲಿ ಐ ವಾಂಟ್ ಟು ಥ್ಯಾಂಕ್ ಆಲ್ ದ 3 ಪೀಪಲ್. ಆ್ಯಂಡ್ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ, ನಿಮಗೆ ಏನೇ ಸಪೋರ್ಟು ಹೇಳಿದ್ದಾರೆ, RC ಹೇಳಿದ್ದಾರೆ, GST ಹೇಳಿದ್ದಾರೆ, ಎನಿಥಿಂಗ್ ಯು ವಾಂಟ್ ಟು ನೋ, ಯು ವಾಂಟ್ ಟು ಹ್ಯಾವ್ ಇನ್ಫಾರ್ಮೇಷನ್, ಯು ಕ್ಯಾನ್ ಆಲ್ವೇಸ್ ಟಾಕ್ ಟು ಅಸ್. ಆ್ಯಂಡ್ ಪ್ಲೀಸ್ ಡೂ ಗುಡ್ ಸರ್ವಿಸ್ ಆ್ಯಕ್ಟಿವಿಟಿ. ಜಿಗಿಣಿ ಯುನೈಟೆಡ್ ಲೋಟಸ್ ಥರನೇ ಮತ್ತು ಟೌನ್ ಥರ, ಜಿಗಿಣಿ ಟೌನ್ ಥರ ಯು ಹ್ಯಾವ್ ಟು ಬಿ ಡೂಯಿಂಗ್ ಮೋರ್ ಸರ್ವಿಸ್ ಆ್ಯಕ್ಟಿವಿಟಿ. ಅದಕ್ಕೆ ನಿಮಗೆ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು ವೆರಿ ಲಾಂಗ್ ಲೀವ್. ಅಂದರೆ ರೀಜನ್ ಚೇರ್ಪರ್ಸನ್ ಮತ್ತು ಝೋನ್ ಚೇರ್ಪರ್ಸನ್ ಬರೋಕ್ಕೆ ಗೊಂದಲ ಜಾಸ್ತಿ ಆಗೋಗಿಲ್ಲ ಲಾಸ್ಟ್ ಮೀಟಿಂಗ್ ಅಂತ. ಸೊ ಥ್ಯಾಂಕ್ಸ್ ಫಾರ್ ಆಲ್ ದ ಪೇಷನ್ಸ್, ಯಾವುದನ್ನು ಕೂತ್ಕೊಂಡು ಕೇಳ್ತಿರೋದಕ್ಕೆ. ದೆನ್ ಗುಡ್ ಆಫ್ಟರ್ನೂನ್ ಪ್ರೆಸೈಡಿಂಗ್ ಆಫೀಸರ್, ಲ್ಯಾಂಡ್ ಡಿಗ್ನಿಟರೀಸ್, ಡಿಯರ್ ಫೆಲೋ ಲ್ಯಾಂಡ್ಸ್ ಆ್ಯಂಡ್ ಆಲ್ ಆಫ್ ದ ಲ್ಯಾಂಡ್ಸ್ ದಟ್ ಗೆಸ್ಟ್ ಗ್ಯಾದರ್ಡ್ ಹಿಯರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ LC Jigdi Town for sponsoring the new club LC Jigdi United. ಸೂಪರ್ ಪ್ರೌಡ್ ಆಫ್ Jigdi Town. ಯಾಕಂದರೆ ಅವರು ಈಗಾಗಲೇ 3 ಕ್ಲಬ್ನ ಕೊಟ್ಟಿದ್ದಾರೆ, ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ನನ್ನ ಹೋಮ್ ಕ್ಲಬ್ ಗ್ರೇಟರ್ ಬನ್ನರಘಟ್ಟ ಸಹ ಅವರೇ ಸ್ಪಾನ್ಸರ್ ಮಾಡಿದ್ದು. ಸೊ ಐ ಆಲ್ಸೋ ಎಕ್ಸ್ಪೆಕ್ಟ್ ಈ ಹೊಸ ಕ್ಲಬ್ಗೂ ನೀವು ಅದೇ ರೀತಿ ಗೈಡ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಐ ವುಡ್ ನಾವ್ ಕಂಗ್ರ್ಯಾಚುಲೇಟ್ ದ ನ್ಯೂಲಿ ಇನ್ಸ್ಟಾಲ್ಡ್ PST ಆ್ಯಂಡ್ ದ ಕ್ಲಬ್ ಆಫೀಸರ್ಸ್, ಆಲ್ ದ ವೆರಿ ಬೆಸ್ಟ್. ನೀವು ಸಹ ಒಳ್ಳೆ ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡಿ, ಒಳ್ಳೆ ಹೆಸರು ಮಾಡಿ, ಬೇರೆ ಕ್ಲಬ್ಗಳಿಗೆ ಮಾದರಿ ಆಗಬೇಕು. ಆ್ಯಂಡ್ ಐ ವಿಶ್ ಯು ಆಲ್ ಎ ವೆರಿ ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಲಯನ್ಸ್ ಸಂಸ್ಥೆಗೆ ಒಂದು ಒಳ್ಳೆಯ ಶುಭ ದಿನ. ಯಾಕೆ ಅಂದರೆ ನಮ್ಮ ಲಯನ್ಸ್ ಬೆಳವಣಿಗೆ ಆಗ್ತಾ ಇದೆ. ಈ ಏರಿಯಾದಲ್ಲಿ ಲಯನ್ಸ್ನ ಇಮೇಜ್ ಬೆಳೀತಾ ಇದೆ. ನಮ್ಮ ಗುರಿ ಯಾವಾಗಲೂ ಸಮಾಜ ಸೇವೆ ಮಾಡಬೇಕು ಮತ್ತು ಜನಗಳನ್ನು ಒಂದು ಒಳ್ಳೆಯ ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡಬೇಕು. ಅದಕ್ಕೆ ನಮ್ಮ ಪ್ರೋತ್ಸಾಹ ಮತ್ತು ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಗುರಿ. ನಾನು ನಮ್ಮ ಡಿಸ್ಟ್ರಿಕ್ಟ್ 317E ಗವರ್ನರು. ಅಲ್ಲಿ 76 ಕ್ಲಬ್ಗಳಿದ್ದಾವೆ. ಅದರಲ್ಲಿ ನಮ್ಮದು ಇವಾಗ 77ನೇ ಕ್ಲಬ್ಬು ಜಿಗಣಿ ಯುನೈಟೆಡ್ ಅದಾಯಿತು. ಈ ಹೊಸ ಕ್ಲಬ್ಬು ಇನಾಗ್ರೇಷನ್ ಇದರದಲ್ಲಿ ಒಂದು ಮೇಗಾ
ಹೆಲ್ತ್ ಶಿಬಿರವನ್ನು ಆರ್ಗನೈಸ್ ಮಾಡಿದ್ದೀವಿ. ನೋಡಿ, ಈಗ ನಾವು ಲಯನ್ಸ್ ಬಂದಿದ್ದಕ್ಕೆ ಇಷ್ಟು ಒಂದು ಹೆಲ್ಪ್ ಆಯಿತು. ಯಾಕೆಂದರೆ ಇಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಆರೋಗ್ಯ ಕೊಡಬೇಕು, ಒಳ್ಳೆಯ ವಿದ್ಯೆ ಕಲಿಸಬೇಕು, ಮತ್ತು ಅವರಿಗೆ ತಿಂಡಿ ವ್ಯವಸ್ಥೆ ಏನಾದರೂ ಇಲ್ಲ, ಕೊರತೆ ಇದ್ದರೆ ಅದನ್ನೆಲ್ಲ ನಾವು ಹೆಲ್ಪ್ ಮಾಡಿ, ಎಲ್ಲ ಸಹಾಯ ಮಾಡಿ ಅದನ್ನೆಲ್ಲ ತುಂಬಿಸ್ಬೋದು ಅಂತ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ದು ಗುರಿ ಇದೆ. ಅದೇ ಅಲ್ಲ, ಇದು ನಮಗೆ ಒಂದು ಒಳ್ಳೆ ಲೀಡರ್ಶಿಪ್ ಸಿಗುತ್ತೆ, ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಕಲೆಗಳನ್ನ ಎಕ್ಸಿಬಿಟ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ, ಹಾಗೂ ಒಂದು ಬಾಂಧವ್ಯ ಬೆಳೆಯುತ್ತೆ, ಮತ್ತು ಇದು ಒಂದು ಫ್ಯಾಮಿಲಿ ಅನ್ನೋದು ಬೆಳೆಯುತ್ತೆ. ಸೊ ನಾವೆಲ್ಲರೂ ಇವಾಗ ಒಟ್ಟಿಗೆ ಕೂಡಿ ಒಂದು ಸಮಾಜನ ಮೇಲಕ್ಕೆ ತರುವ ಇದರದಲ್ಲಿ ಸಹಾಯ ಆಗುತ್ತೆ. ನಾವು ಲಯನ್ಸ್ ಸಂಸ್ಥೆಯಿಂದ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಲಯನ್ಸ್ ಸಂಸ್ಥೆ ಇದು. ನಮ್ಮದು ಬ್ಯಾಂಗ್ಳೂರು ಈಸ್ಟ್ 7E ಅಂತ ನಮ್ಮ ಡಿಸ್ಟ್ರಿಕ್ಟು. ನಮ್ಮ ಡಿಸ್ಟ್ರಿಕ್ಕಲ್ಲಿ ಒಟ್ಟು 76 ಕ್ಲಬ್ ಇದೆ. 76 ಇದು ಹೊಸ ಕ್ಲಬ್ಬು, 77ನೇ ಕ್ಲಬ್ಬು. ನಾವು ಏನಕ್ಕೆ ಈ ಕ್ಲಬ್ಗಳನ್ನ ಇನ್ಕ್ರೀಸ್ ಮಾಡ್ತಾಯಿದ್ದೀವಿ ಅಂತಂದರೆ, ಜನಕ್ಕೆ ಸಾಕಷ್ಟು ಸರ್ವಿಸ್ ಸಿಗಬೇಕು. ಎಲ್ಲೆಲ್ಲಿ ಕ್ಲಬ್ಸ್ ಇಲ್ಲ ನಮ್ಮ ಡಿಸ್ಟ್ರಿಕ್ಕಲ್ಲಿ, ನಮ್ಮ ರೇಂಜಲ್ಲಿ, ಅಲ್ಲಿ ಒಂದು ಹೊಸ ಕ್ಲಬ್ಗಳು ಮಾಡಿದ್ರೆ ಅಲ್ಲಿರೋಂಥ ಜನಕ್ಕೆ ಒಂದು ಹೊಸ ಒಂದು ಸೌಕರ್ಯ ಸಿಗುತ್ತೆ, ಅಂದರೆ ಸರ್ವಿಸ್ ಮೋಟೋ ಸಿಗುತ್ತೆ ಅಂತೇಳಿ ಆ ಒಂದು ಹೊಸ ಕ್ಲಬ್ಗಳನ್ನ ಮಾಡ್ತಾಯಿದ್ದೀವಿ. ಹೊಸ ಕ್ಲಬ್ಗಳಿಗೆ ಮೆಂಬರ್ಸ್ನ ನಾವು ಸೇರಿಸ್ಕೊಂಡು ಸಾಕಷ್ಟು ನಾವು ಸರ್ವಿಸ್ನ ಸ್ಪ್ರೆಡ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಆ ಉದ್ದೇಶದಿಂದ ಈ ಹೊಸ ಕ್ಲಬ್ಗಳನ್ನ ಮಾಡಿ ಹೊಸ ಮೆಂಬರ್ಸ್ನ ತಗೋತಾ ಇದ್ದೀವಿ. ಥ್ಯಾಂಕ್ ಯು. ಲಾಂಗ್ಲಿನಲ್ಲಿ ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಅಂಥ ಸಂಸ್ಥೆಯ ಒಂದು ಭಾಗವಾದ ನಮ್ಮ ಒಂದು ಡಿಸ್ಟ್ರಿಕ್ಟ್ 317E ಒಂದು ಹೊಸ ಕ್ಲಬ್, ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಯುನೈಟೆಡ್ ಇವತ್ತು ಸ್ಥಾಪನೆ ಆಗಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ಎಲ್ಲ ಲಯನ್ಸ್ ಮೆಂಬರ್ ಉತ್ಸಾಹಕತೆಯಿಂದ ಇದ್ದಾರೆ. ಸೊ ಇನ್ನೂ ಹೆಚ್ಚಿನ ಕ್ಲಬ್ಗಳು ಈ ಭಾಗದ ಜನರಿಗೆ, ಅಂದರೆ ಆನೇಕಲ್ ತಾಲೂಕಲ್ಲಿ ಈಗಾಗಲೇ ಜಿಗಣಿ ಟೌನ್, ಚಂದಾಪುರ, ಸರ್ಜಾಪುರ ಭಾಗದಲ್ಲಿ ತುಂಬ ಚೆನ್ನಾಗಿ ಸರ್ವಿಸ್ಗಳು ಮಾಡ್ತಾಯಿದೆ. ಅಂಥ ಒಂದು ಕ್ಲಬ್ಗಳಿಗೆ ಈಗ ಈ ಹೊಸ ಕ್ಲಬ್ ಸೇರ್ಪಡೆಯಾಗಿ ಇನ್ನೂ ಹೆಚ್ಚು ಕೈಗಳಲ್ಲೂ ಜೊತೆಯಾಗಿ ಇನ್ನೂ ಹೆಚ್ಚು ಸೇವೆ ಮಾಡಲಿ ಅಂತ ಆಶಿಸ್ತಾ ಈ ಕ್ಲಬ್ಬು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸುತ್ತೇನೆ. ಲಯನ್ಸ್ ಕ್ಲಬ್ಬು, ನಾನು ಲಯನ್ಸ್ ಕ್ಲಬ್ ಸೇರಿ 3 ವರ್ಷ ಆಯಿತು. ಲಯನ್ಸ್ ಕ್ಲಬ್ಬು ಅಂದರೆ ಮೊದಲು ನಾವೇನೋ ಅನ್ಕೊಂಡಿದ್ರಿ, ಲಯನ್ಸ್ ಕ್ಲಬ್ ಅಂದರೆ ಸೇವೆ, ಜನಗಳಿಗೆ ಸೇವೆ. ಈಗ ನಾವು ಜಿಗಣಿ ಟೌನ್ ಅಂತ ಲಯನ್ಸ್ ಕ್ಲಬ್ ಅಂತ ಮಾಡ್ಕೊಂಡು ಜಿಗಣಿ ಟೌನ್ ಕ್ಲಬ್ ಅಂತ, ಅಲ್ಲಿ ಆಂಬ್ಯುಲೆನ್ಸ್ ಇದೆ, ಮಂತ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ರಿ, ಕನ್ನಡಕ ಕೊಡ್ತಾಯಿದ್ರಿ, ಸುಮಾರು ಜನಗಳಿಗೆ ಕಣ್ಣು ಶಸ್ತ್ರಚಿಕಿತ್ಸೆ ಮಾಡ್ತಾಯಿದ್ರಿ. ಈಗ ಜಿಗಣಿಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಕೇಳಿದ್ರು ನಾವು ಒಂದು ಸಮಾಜ ಸೇವೆ ಮಾಡಬೇಕು ಅಂತ. ಆಗ ನಾನು ಮೇಲೆ ಜಿಲ್ಲಾ ಗವರ್ನರ್ಗಳ ಹತ್ರ ಮಾತಾಡಿ, ನಮ್ಮ ಕ್ಲಬ್ಬು ಸದಸ್ಯರುಗಳ ಹತ್ರ ಮಾತಾಡಿ, ಜಿಗಣಿಯಲ್ಲಿ ಒಂದು ಯೂನಿಟ್ ಮಾಡೋಣ ಲಯನ್ಸ್ ಕ್ಲಬ್ ಅಂತ ಮಾತಾಡಿ, ಇಲ್ಲಿ ಇವತ್ತು ಈ ದಿನ ಯಶಸ್ವಿಯಾಗಿ ಲಯನ್ಸ್ ಕ್ಲಬ್ ಉದ್ಘಾಟನೆ ಆಗಿದೆ. ಇದು ಚೆನ್ನಾಗಿ ಬೆಳೀಲಿ, ಇನ್ನೂ ಒಂದು 2-3 ಕ್ಲಬ್ಬು ಮಾಡೋಣ ಅಂತ ಹೇಳ್ತಾ, 29ನೇ ತಾರೀಕು ಡಿಸೆಂಬರು ಭಾನುವಾರ ಈ ನಮ್ಮ ಜಿಗಣಿ ಕ್ಲಬ್ಬು, ನಮ್ಮ ಏನಿದೆ ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್ ವತಿಯಿಂದ ಇವತ್ತೊಂದು ಹೊಸ ಒಂದು ನೂತನ ಕ್ಲಬ್ಬು ಪ್ರಾರಂಭ ಆಗಿದೆ. ಅದು ಜಿಗಣಿ ಯುನೈಟೆಡ್ ಅಂತೇಳಿ ಅವರ ಸ್ನೇಹಿತರ ಒಂದು ಸಮಾನ ಮನಸ್ಕರ ಬಳಗ ಎಲ್ಲ ಸೇರಿ ಒಂದು ಕ್ಲಬ್ ಮಾಡಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ವೆಂಕಟೇಶ್ ಮತ್ತು ಅವರ ತಂಡಕ್ಕೆ ನಾನು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ಇನ್ನೂ ಹೆಚ್ಚಿಗೆ ಒಂದು ಸೇವಾ ಚಟುವಟಿಕೆಗಳಲ್ಲಿ ತೊಡಗಿ ಸಮಾಜಕ್ಕೆ ನೆರವಾಗಿ ಉತ್ತಮ ಒಂದು ಕ್ಲಬ್ಬಾಗಿ ಬೆಳೀಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಇವತ್ತು ಈ ಒಂದು ಸಂಕೇತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ನಾರಾಯಣ ನೇತ್ರಾಲಯದಿಂದ ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತು ಕ್ಯಾಟ್ರಾಕ್ಟ್ ಸರ್ಜರಿ, ಉಚಿತವಾಗಿ ಕನ್ನಡಕಗಳನ್ನು ಕೊಡೋವಂಥ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ರಕ್ತದಾನ ಶಿಬಿರ ನಡೀತಾ ಇದೆ. ಹಾಗೆ ಜನರಲ್ ಹೆಲ್ತ್ ಕ್ಯಾಂಪ್ ಕೂಡ ಕ್ಯಾಮ್ರೆ ಹಾಸ್ಪಿಟಲ್ ಕಡೆಯಿಂದ ನಡೀತಾ ಇದೆ. ಸೊ ಅವರು ಇನ್ನೂ ಮುಂದಿನ ಯೋಜನೆಗಳು ತುಂಬ ದೊಡ್ಡದಾಗಿದೆ. ಮುಂದೆ ಅವರು ಡಯಾಬಿಟಿಕ್ ಒಂದು ಸೆಂಟ್ರನ್ನು ಮಾಡಬೇಕು, ತಪಾಸಣೆ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋ ಅಂತ ಒಂದು ಯೋಜನೆಯನ್ನು ಅವರು ರೂಪಿಸ್ಕೊಂಡಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಕ್ಲಬ್ಬು ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಬೆಳೆದು ಇಲ್ಲಿ ಸುತ್ತಮುತ್ತಲಿನ ಜನಕ್ಕೆ ಸಾರ್ವಜನಿಕರಿಗೆ ಇದರಿಂದ ಒಂದು ಉಪಯೋಗ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಮತ್ತು ಜಿಗಣಿ ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಯುನೈಟೆಡ್ ಕ್ಲಬ್ಬು ನಮ್ಮ ಆಂಜಿನಣ್ಣ ಮೋಹನಣ್ಣ ಅವರು ತುಂಬ ಸಹಕಾರ ಮಾಡಿದ್ದಾರೆ ನಮ್ಮ ಕ್ಲಬ್ ಮಾಡೋದಕ್ಕೆ. ಇವತ್ತೇನು ಉದ್ಘಾಟನೆ ಆಗಿದೆ, ಹೆಲ್ತ್ ಕ್ಯಾಂಬ್ರೆ ಹಾಸ್ಪಿಟ್ಲ್ ವತಿಯಿಂದ ಆರೋಗ್ಯ ಶಿಬಿರ ಹಾಗೂ ನಾರಾಯಣ ನೇತ್ರಾಲಯದಿಂದ
ಉಚಿತ ಕಣ್ಣಿನ ಪರೀಕ್ಷೆ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಡಿಸ್ಟಿಕ್ಕಿಂದ ಎಲ್ಲ ಸುಮಾರು ಜನ ಬಂದಿದ್ದಾರೆ, ನಮ್ಗೆ ಹಾರೈಸಿದ್ದಾರೆ. ಈ ಕ್ಲಬ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಇವತ್ತು ಭಾನುವಾರ ಯುನೈಟೆಡ್ ಜಿಗಣಿ ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಯುನೈಟೆಡ್ನ ಪದಗ್ರಹಣ ಆಗಿದೆ. ಅದಕ್ಕೆ ಸಹಕಾರ ಕೊಟ್ಟಂಥ ಮೋಹನನವ್ರಿಗೆ ಮತ್ತು ವೆಂಕಟೇಶ್ ಅವ್ರಿಗೆ ಮತ್ತು ರಾಮಚಂದ್ರನ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಉದ್ದೇಶ ಜಿಗಣಿನಲ್ಲಿ ಲಯನ್ಸ್ ಕ್ಲಬ್ ಆಗಿರೋ ಉದ್ದೇಶನೇ ಸಮಾಜದ ಕಟ್ಟೆ ವ್ಯಕ್ತಿಗೆ ಆರೋಗ್ಯ ಸಿಗಬೇಕು. ಅದಕ್ಕಾಗಿ ನಾವಿವತ್ತು ಲಯನ್ಸ್ ಕ್ಲಬ್ ಜಿಗಣಿ ಯುನೈಟೆಡ್ ವತಿಯಿಂದ ನಾರಾಯಣ ಹೃದಯ ಅವ್ರಿಗೆ ಮತ್ತು ಕ್ಯಾಮ್ರಾ ಹಾಸ್ಪಿಟ್ಲ್ ಅವ್ರನ್ನ ಕರೆದು ಯಾರು ಆರೋಗ್ಯ ವಂಚಿತರಾಗಿರ್ತಾರೆ ಅವ್ರಿಗೆ ಆರೋಗ್ಯ ಕೊಡೋ ದೃಷ್ಟಿಯಿಂದ ನಾವಿವತ್ತು ಉಚಿತ ಬ್ಲಡ್ ಕ್ಯಾಂಪು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮದ ಸಹಕಾರ ನಮ್ಗೆ ಬೇಕಾಗಿರೋದ್ರಿಂದ ನಾವು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಇದನ್ನು ನಿಮ್ಮ ಸಹಕಾರ ನಮ್ಗೆ ಯಾವತ್ತೂ ಇರಬೇಕು. ಮತ್ತು ನಮ್ಮ ಊರಿನ ಹಿರಿಯರ ಸಹಯೋಗದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದೀವಿ. ಮುಂದೆ ಇದೇ ಥರ ನಾವು ಆರೋಗ್ಯ ತಪಾಸಣಾ ಕೇಂದ್ರಗಳನ್ನು ಶಿಬಿರಗಳನ್ನು ಹಮ್ಮಿಕೊಳ್ತಾ ಇರ್ತೀವಿ.